ನಮಸ್ಕಾರ. ಇಲ್ಲಿ ಯಾವುದೇ ರೀತಿ ಪವಿತ್ರವಾದ ದೇವಸ್ಥಾನದ ಬಗ್ಗೆ ಆಗ್ಲಿ ಧರ್ಮಸ್ಥಳದ ಬಗ್ಗೆ ಆಗ್ಲಿ ಘಟನೆ ಮಾಡ್ತಿಲ್ಲ, ಮಾತಾಡೋದು ಇಲ್ಲ. ಅಲ್ಲಿ ನಡೆದಿರುವಂತ ಘಟನೆ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಬಹಳ ಅತ್ಯಾಚಾರ ನಡೀತಾ ಇದೆ. ಸೊ ಬಡ ಮಕ್ಕಳಿಗೆ, ನಮ್ಮ ಹೆಣ್ಮಕ್ಳಿಗೆ ಈ ತರ ಆದ್ರೆ ಮುಂದೆ ಜನರೇಷನ್ ಅಲ್ಲಿ ಬಹಳ ಕಷ್ಟ ಆಗುತ್ತೆ. ಹೆಣ್ಮಕ್ಳು ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಈ ತರದೆಲ್ಲ ಸ್ಟಾಪ್ ಮಾಡ್ಬೇಕು. ಎಲ್ಲ ಯೂತ್ ಅದಕ್ಕಾಗಿ ನಾವೆಲ್ಲ ಯೂತ್ ಎಲ್ಲ ಕಲ್ತ್ಕೊಂಡು ಈ ತರ ಪ್ರತಿಭಟನೆ ಮಾಡ್ತಾ ಇದ್ವಿ. ಸೊ ಎಲ್ಲ ಹೆಣ್ಮಕ್ಳಿಗೆಲ್ಲ ಜಸ್ಟಿಸ್ ಸಿಗ್ಬೇಕಂತ ಈ ತರ ಮಾಡ್ತಾ ಇದ್ವಿ, ಹೋರಾಟ ಮಾಡ್ತಾ ಇದ್ವಿ. ಪ್ಲೀಸ್ ಎಲ್ಲ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದ್ವಿ, ಎಲ್ಲರೂ ಇಂಥದೆಲ್ಲ ಸ್ಟಾಪ್ ಆಗಬೇಕು. నిమిషాలు ఉందా ముందు ఇంకా ఎవడో వచ్చేదుంటే వచ్చి జాయిన్ అవుతారు డైరెక్ట్. జస్టిస్ ఫర్ సౌజన్య, జస్టిస్ ఫర్ సౌజన్య, జస్టిస్ సౌజన్య. ಬೇಕು ನ್ಯಾಯ ಬೇಕು, ಹೋರಾಟ ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಡ್ತಿರುವ ನಮ್ಮ ಗಿರೀಶ್ ಮಟ್ಟಣ್ಣನ್ ಸರ್ ಅವರು ಮತ್ತು ತಿಮ್ಮರೊಡಿ ಸರ್ ಅವರು ಮತ್ತು ಸಮೀರ್ MD ಅವರು ಇವರೆಲ್ಲರೂ ಮುಂದೆ ಇನ್ನ ಇದ್ರ ಹೋರಾಟ ಬಗ್ಗೆ ಮುಂದಕ್ಕೆ ಹೋಗ್ಬೇಕಂತೇಳಿ ವಿನಂತಿ ಮಾಡ್ಕೊಂಡು ಇವ್ರಿಗೆಲ್ಲರಿಗೂ ನಾವು ಸಹಕಾರ ಮಾಡಲೇಬೇಕು. ಎಲ್ಲ ಯೂತ್ ಎಲ್ಲ ಹೋಗ್ಬೇಕು. ಈ ಲೈಕ್ ಸೌಜನ್ಯ ಅಂತ ಅಮಾಯಕ ಹೆಣ್ಮಕ್ಳನ್ನ ಎಷ್ಟು ಜನನೇ ಇದು ಮಾಡಿದಾರೋ ಗೊತ್ತಿಲ್ಲ. ನಾವು ಧರ್ಮಸ್ಥಳ ಬಗ್ಗೆ ಒಂದು ಅಪಪ್ರಚಾರ ನಾವು ಇವತ್ತು ಮಾಡೋದು ಇಲ್ಲ. ದೇವ್ರ ಬಗ್ಗೆ ನಮಗೆ ನಂಬಿಕೆ ಇದೆ, ಆದ್ರೂ ನ್ಯಾಯ ವ್ಯವಸ್ಥೆ ಬಗ್ಗೆ ಕೂಡ ನಂಬಿಕೆ ಇದೆ. ನ್ಯಾಯ ಸಿಗಬೇಕಂತ ನಾವು ಹೋರಾಡ್ತಿದೀವಿ. ಯಾವುದೇ ರೀತಿ ಜಾತಿ ಧರ್ಮ ಅಂತ ಭೇದ ಭಾವ ಇಲ್ದಂಗ ಇಷ್ಟು ಜನ ನಮ್ಮ ಅಣ್ಣತಮ್ಮರೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತಿದ್ದೇವೆ. ಇದೇ ತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ. ಬಂದ್ಮೇಲೆ ಕೂಡ ಇದ್ರ ಬಗ್ಗೆ ಗಮನ ಕೊಡ್ಲಿಲ್ಲ ಅಂದ್ರೆ ನಾಳೆ ನಮ್ಮೆಲ್ಲರ ಮನೆ ಹೆಣ್ಮಕ್ಳ ಮೇಲೆ ಕೂಡ ಬರ್ತಾರೆ, ಅಲ್ಲಿವರೆಗೂ ಕೂಡ ಬರ್ಬೋದು. ಸೊ ಇದ್ರ ಬಗ್ಗೆ ಪ್ರತಿಯೊಬ್ರು ಗಮನ ಕೊಟ್ಟು ಇದನ್ನ ಸೀರಿಯಸ್ ಆಗಿ ಆಕ್ಷನ್ ತಗೊಂಡು ಲೀಗಲ್ ಆಗಿ ಇವತ್ತು ಅವ್ರ ಮನೆಗೆ ಧರ್ಮಸ್ಥಳದಾಗ ಒಂದ್ ಹೆಣ್ಣಿಗೆ ರೇಪ್ ಕೇಸ್ಲಿಂದ ಅರೆಸ್ಟ್ ಮಾಡಿ ಆ ಹುಡುಗಿನ ಎಲ್ಲ ಸಾಯಿಸ್ಬಿಟ್ಟಾರಲ್ಲ. ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡಕ್ಕಿಲ್ಲ, ಅಧಿಕಾರ ಓಡಾಡಕ. ಸ್ವತಂತ್ರ ಇರ್ಬೇಕು ಅಧಿಕಾರ, ಅದಕ್ಕೆ ಹೋರಾಟ ಮಾಡ್ಬೇಕು. ಆ ಹೆಣ್ಣು ಹುಡುಗಿ ಪಾತ್ರಾಗಲ್ಲ ಎಲ್ಲರೂ ಹೋರಾಟ ಮಾಡೋದು. ನ್ಯಾಯ ಸಿಗ್ಬೇಕು ಸರ್. ನ್ಯಾಯ ಮಕ್ಳು ಬಾಳ ಹಿಂಸೆ ಕೊಡ್ತಾರ ಸರ್. ಈಗ ನಮ್ಮ ಬಳ್ಳಾರಿ ಹುಡುಗರೆಲ್ಲರೂ ಆ ಹುಡುಗಿಗೋಸ್ಕರ ಸಾಥ್ ಕೊಟ್ಟು ಇಷ್ಟು ದೂರ ಬಂದು ಇವ್ರಿಗೋಸ್ಕರ ಪ್ರತಿಭಟನೆ ಮಾಡ್ತಿದಾರಲ್ಲ, ಅವ್ರ ಬಗ್ಗೆ ನೀವು ಆ ಹುಡುಗಿ ಎಲ್ಲೇ ಇರೋ ಹುಡುಗಿ ಇಲ್ದೆ ಇದೇ ಬಳ್ಳಾರಲ್ಲಿ ಇಷ್ಟೆಲ್ಲ ಸಹಾಯ ಮಾಡ್ತಾರಂದ್ರೆ ಆ ಹುಡುಗಿಗೆ ಎಲ್ಲ ಅಭಿಮಾನಿಗಳಿದ್ದಂಗ ಅವ್ರಿಗೆ ಸ್ವತಂತ್ರ ಪಾರ್ಟಿ ಇರ್ಬೇಕು. ನಾವೆಲ್ಲರೂ ಹುಡುಗಿ ಅಣ್ಣ ತಮ್ಮರ ಅಂತ ಭಾವಿಸ್ತೀವಿ. ಅದೇ ಅಣ್ಣ ತಮ್ರ ಅಂತ ಹೇಳಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದಾರ ಬಳ್ಳಾರಲ್ಲಿ. ಆ ನ್ಯಾಯ ಸಿಗತ್ತಪ್ಪ, ನ್ಯಾಯ ಸಿಗತ್ತಪ್ಪ. ಯಾರೇ ಆಗ್ಲಿ ಹೆಣ್ಮಕ್ಳು ಅಂದ್ರೆ ನಮ್ಮ ಅಕ್ಕ ತಂಗಿ ಇರುತ್ತೆ ಖಂಡಿತ. ನಮ್ಮ ಮಗಳಿಗೆ ಅವಳು ಎಲ್ಲರಿಗೂ ಮಗಳು. ಇವತ್ತು ಅವಳಿಗೆ ನಾಳೆ ಹೆಂಗೆ ಆಗ್ಬಾರ್ದು ಅನ್ನೋ ಸಮಸ್ಯೆ ಆಗ್ತದೆ ಗೊತ್ತಾ. ಹೆಣ್ಮಕ್ಳು ಇಲ್ಲ ಅಂದ್ರೆ ಗಂಡ್ಮಗಿಲ್ಲ, ಗಂಡ್ಮಗಿಲ್ಲ ಅಂದ್ರೆ ಹೆಣ್ಮಕ್ಳು. ಅವ್ರ ತಾಕ ತಂಗಿಯರು ತಂದೆ ತಾಯಿಗಳು ಯಾರು ಇರಕ್ಕಲ್ಲ, ಸುಳ ಮಕ್ಳು ಬಾಡ್ಕೋಗಳು. ಸರ್ ಏನ್ ಸರ್ ಇಷ್ಟ ಎಲ್ಲ ಪ್ರಪಂಚದಲ್ಲಿ ಇಲ್ಲ. ನೀವೆಲ್ಲರೂ ಈಗ ಅವಳಿಗೋಸ್ಕರ ಇಷ್ಟು ಮಾತಾಡ್ತಿದ್ರೆ ಅಂದ್ರೆ ಖಂಡಿತ ನ್ಯಾಯ ಸಿಗುತ್ತೆ. ಒಂದು 13 ವರ್ಷದಿಂದ ಎಲ್ಲಾ ಕಡೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತೇನು ಇಲ್ಲಿ ಕಾಣ್ತಾ ಇದಾರಲ್ಲಿ ಇಷ್ಟು ಜನ ಕಡಿಮೆ ಜನ ಇಲ್ಲಿ ಹೋರಾಟ ಮಾಡ್ತೀವಿ. ನೀವು ಇನ್ನು ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡಕ್ಕೆ ರೆಡಿ ಇದೀವಿ. ಆದಷ್ಟು ಬೇಗ ಯಾಕಂದ್ರೆ ನ್ಯಾಯ ಸಿಗಬೇಕಂತ ತಾಯಿ ದುರ್ಗಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಇದ್ರ ಬಗ್ಗೆ ಸಮೀರ್ ಅವರು ವಿಡಿಯೋ ಮಾಡಿದಾರಲ್ಲ, ಯೂಟ್ಯೂಬರ್ಸ್ ಬಹಳ ಇದಾರೆ, ಅವ್ರು ಒಂದೇ ವಿಡಿಯೋ ಮಾಡೋದಲ್ಲ, ಎಲ್ಲರೂ ಇದ್ರ ಪರವಾಗಿ ಹೋರಾಡ್ಬೇಕಂದು ನಮ್ಮ ಕರ್ನಾಟಕ ಜನತೆಯಲ್ಲಿ ಬಹಳಷ್ಟು ಜನತೆಯಿಂದ ಕೇಳ್ಕೊಳ್ತಾ ಇದೀವಿ. ಆದಷ್ಟು ಬೇಗ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಹೋರಾಟಗಾರರು ಮುನ್ನೆಚ್ಚಿಕೊಂಡು ಇದನ್ನು ಹೋರಾಟ ಮಾಡ್ಬೇಕೆಂದು ಕೇಳ್ಕೊಳ್ತಾ ಇದೀವಿ. ಜಸ್ಟಿಸ್ ಫಾರ್ ಈ ಹೋರಾಟ ಇಲ್ಲಿಗೆ ಮುಗ್ದಿಲ್ಲ. ನ್ಯಾಯ ಸಿಗೋವರೆಗೂ ಸರ್ಕಾರಗಳಿಂದ ನಮ್ಗೆ ಮತ್ತೆ ಮಾಡ್ತಾನೆ ಇರ್ತೀವಿ.
DC ಅವರು ಕೂಡ ಮತ್ತೊಂದ್ಸಲ ಪರ್ಮಿಷನ್ ಲೆಟರ್ ತಗೊಂಡು ಲೀಗಲ್ ಆಗಿ ಪ್ರೊಸೀಡ್ ಆಗ್ತೀವಿ. ಮತ್ತೆ ಒಂದ್ಸಲ ಈ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ ತಂಗಿ ಸೌಜನ್ಯಗೋಸ್ಕರ, ಸೌಜನ್ಯ ಪರವಾಗಿ ಇನ್ನೊಂದ್ಸಲ ಮಾಡಿದಾಗಾದ್ರೂ ಇನ್ನಷ್ಟು ಜಾಸ್ತಿ ಜನ ಗ್ಯಾದರ್ ಆಗ್ಬೇಕಂತ ಹೇಳಿ ಪ್ರತಿಯೊಬ್ಬರನ್ನ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ನಮ್ಮಂತವ್ರಿಗೆಲ್ಲರಿಗೂ ಜಸ್ಟಿಸ್ ಫಾರ್ ಇಂದು ಅಮ್ಮ ಟ್ರಸ್ಟ್ ಕಡೆ ವತಿಯಿಂದ ನಾವು ರಾಯ ಸರ್ಕಲ್ ಇಂದ ದುರ್ಗಮ್ಮ ಗುಡಿ ಅವರಿಗೂ ಜಸ್ಟಿಸ್ ಫಾರ್ ಸೌಜನ್ಯ ಅವರ ಜಾಥಾವನ್ನ ಹಮ್ಮಿಕೊಂಡಿದ್ವಿ. ಕಳೆದ 13 ವರ್ಷಗಳಿಂದ ಸೌಜನ್ಯ ಪ್ರಕರಣ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ತಕ್ಕ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾವು ಇಡೀ ಕರ್ನಾಟಕದಾದ್ಯಂತ ಚಳವಳಿ ಅಂಗವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೌಜನ್ಯ ಕೇವಲ ಹೆಣ್ಣಲ್ಲ, ಅವಳು ನಮ್ಮೆಲ್ಲರ ಶಕ್ತಿ. ಆ ಶಕ್ತಿ ಇವತ್ತು ಬಳ್ಳಾರಿಯ ತಾಯಿ ದುರ್ಗಮ್ಮ ರೂಪದಲ್ಲಿ ನಾವೆಲ್ಲ ಅಣ್ಣ ತಮ್ಮಿದರಾಗಿ ಅವಳ ಪರವಾಗಿ ನಾವು ಹೋರಾಟ ಮಾಡ್ತಿದೀವಿ. ಇದು ಕೇವಲ ನಮ್ಮ ಅಕ್ಕ ತಂಗಿಯರು ಕೂಗಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಕೇವಲ ಒಂದು ಹೆಣ್ಣಲ್ಲ, ಇದು ಎಲ್ಲ ಅಣ್ಣ ತಮ್ಮಿಯರ, ತಾಯಿಯರ, ಅಕ್ಕ ತಂಗಿಯರ ಕೂಗಾಗಿದ್ದು ಮಾರ್ಪಡ್ತಾ ಇದೆ. ಯಾಕಂದ್ರೆ ಒಂದು ಹೆಣ್ಣಿನ ಸಾವು ಹೀನಾಯವಾಗಿದೆ. ಅದಕ್ಕೆ ತಕ್ಕ ನ್ಯಾಯ ದೊರಕಲೇಬೇಕು. ಹಾಗಾಗಿ ಈ ಕರ್ನಾಟಕ ಸರ್ಕಾರ SIT ತನಿಖೆ ಶುರು ಮಾಡಿದೆ. ಆ ಮೂಲಕವಾಗಿ ನಮಗೆ ನ್ಯಾಯಯುತವಾಗಿ ದೊರಕ್ತೀವಿ ಅಂತ ನಾವು ಸರ್ಕಾರದ ಮೇಲೆ ಭರವಸೆ ನೀಡಿದ್ದೀವಿ. ಅದ್ರ ಜೊತೆಗೆ ಕೇವಲ ಇಡೀ ಸರ್ಕಾರದ ಮೇಲೆ ಭಾರ ಹಾಕೋದಲ್ಲ, ಇಡೀ ಗಲ್ಲಿ ಎಲ್ಲಾ ಶಾಲಾ ಕಾಲೇಜು ಮಕ್ಕಳು, ಎಲ್ಲಾ ಮಹಿಳೆಯರು, ಎಲ್ಲಾ ಅಣ್ಣ ತಮ್ಮಿರು ಬಂದು ಸೌಜನ್ಯಗೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ. ಯಾಕಂದ್ರೆ ಕೇವಲ ಇದು ಭಾರತದ ಸಮಸ್ಯೆ ಅಲ್ಲ, ಎಲ್ಲಾ ಹೆಣ್ಮಕ್ಕಳ ಕೂಗಾಗಿದೆ. ಸೊ ಹಾಗಾಗಿ ನಾವೆಲ್ಲರೂ ಹೋರಾಡಬೇಕಾಗಿದೆ. ನಮ್ಮೊಂದಿಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕಂತ ನಾವೆಲ್ಲ ಅಮ್ಮ ಟ್ರಸ್ಟ್ ಕಡೆಯಿಂದ ನಾವು ಕೋರ್ಕೊಳ್ತಿದ್ದೇವೆ. ಜಸ್ಟಿಸ್ ಫಾರ್. ಈ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ಈ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಇದು ಸರ್ಕಾರಿಗೆ ಹೇಳ್ತಿರೋದು. ನಾವು DC ಕೂಡ ಲೆಟರ್ ಕೊಟ್ಟು ಇದು FIR ಆಗ್ಬೇಕಂತ ಹೇಳಿ ನಾವು ಕೇಳ್ಕೊಂತ ಇದೀವಿ. ಈ ಸರ್ಕಾರ ನಮಗೆ ನ್ಯಾಯ ಮಾಡ್ಲೇಬೇಕು. ಪ್ರತಿ ಮನೆಯಲ್ಲಿ ಒಬ್ಬ ಹೆಣ್ಣು ಮಗು ಇದ್ದೇ ಇರ್ತಾಳೆ. ಅವಳಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರನೇ ಇದಕ್ಕ ಕತ್ತಲನು ಮಣಿಸೋಕೆ ಚೀಟ ದೀಪ ಯಾಕಂದ್ರೆ ಹುಡುಗಿಗೋಸ್ಕರ ಅಲ್ಲ, ನೀವೇ ಅರ್ಥ ಮಾಡ್ರೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಯಾತಕ್ಕೆ ಮದ್ದು ಅರಸಿ ಅಲೆದಾಡುವೆ, ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ, ಪಶ್ಚಾತ್ತಾಪನೆಲ್ಲ ಹಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಉದುರಿ ಕುಣಿಕೆಯಾಗದೇನು. ನಮಸ್ಕಾರ, ನನ್ನ ಹೆಸರು ಚಾಂದಿನಿ ಅಂತೇಳಿ. ನಾನೊಂದು ಟ್ರಾನ್ಸ್ಜೆಂಡರು, ಮಂಗಳಮುಖಿ. ನಾನು ನಮ್ಮ ಫ್ರೆಂಡ್ಸು ಮಹಿಳೆಯರೆಲ್ಲ ಬಂದು ಸೌಜನ್ಯ ಬಗ್ಗೆ ಹುಡುಗರೆಲ್ಲ ಸೇರಿ ಸೌಜನ್ಯಗೆ ತುಂಬ ವರ್ಷ ಆಯಿತು ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಸಿಕ್ಕವರಿಗೆ ನಾವು ಹೋರಾಟ ಮಾಡ್ತೀವಿ. ಇವತ್ತು ರ್ಯಾಲಿ ಮುಖಾಂತರ ನಾವು ನಮ್ಮ ಫ್ರೆಂಡ್ಸು ಮಹಿಳೆಯರೆಲ್ಲ ಸೇರಿ ಮತ್ತು ಹುಡುಗರೆಲ್ಲ ಸೇರಿ ಇವತ್ತು ರ್ಯಾಲಿ ಮಾಡಿದ್ದೀವಿ. ಸೌಜನ್ಯಗೆ ನ್ಯಾಯ ಸಿಗಬೇಕು. ಈ ಥರ ಮಹಿಳೆಗಾದಂಗೆ ಬೇರೆ ಮಹಿಳೆಯರಿಗೆ ಯಾರಿಗೆ ಆಗಬಾರದು ಅಂತೇಳಿ ಪ್ರತಿಯೊಂದು ಊರಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಈ ಥರ ಸೌಜನ್ಯಗೆ ನ್ಯಾಯ ಸಿಕ್ಕಂಗ ಹೋರಾಟ ಮಾಡ್ರಿ ಅಂತೇಳಿ ಕೇಳ್ಕೊತ ಇದ್ದೀನಿ. ಸೌಜನ್ಯಗೆ ನ್ಯಾಯ ಸಿಗೋವರೆಗೆ ಹೋರಾಟ ಮಾಡುತ್ತೇನೆ ಇರ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿ ಇದ್ದೇ ಇದೀವಿ. ಬಳ್ಳಾರಿ ಜಿಲ್ಲೆದಾಗಿರೋ ಎಲ್ಲರಿಗೂ, ನನ್ನ ಹೆಸರು ಚಂದ್ರಕಲಾ ಅಂತ. ನಾನು DSS ಸಂಘದ ಅಧ್ಯಕ್ಷರಿದ್ದೀನಿ. ನಮ್ಮ ಬಳ್ಳಾರಿಯಲ್ಲೆಲ್ಲ ಈ ಸಂಘಟನೆಗೋಸ್ಕರಗೆ ನಾವೆಲ್ಲ ಇದು ಅವಡಿ ಸೌಜನ್ಯಕ್ಕೋಸ್ಕರಗೆ ಹೋರಾಡ್ತಾ ಇದ್ದೀವಿ. ಇವಾಗ ಏನಿಲ್ಲ ಅಂದ್ರೆ ಒಂದು 12-13 ವರ್ಷ ಆಯ್ತು ಈ ರೀತಿ ಆಗಿ ಅವಡಿಗೆ ಅನ್ಯಾಯ ಆಗೈತೆ. ಅವಡಿಗೆ ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ನ್ಯಾಯ ಸಿಗ್ಬೇಕು, ನಾವೆಲ್ಲರೂ ಹೋರಾಡ್ಬೇಕು. ಅಂಥವ್ರಿಗೆ ನ್ಯಾಯ ನಾವು ಅವ್ರಿಗೆ ನ್ಯಾಯ ಸಿಗಂಗೆ ನಾವು ಮಾಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಈ ರೀತಿ ಆಗೋ ಮಹಿಳೆಯರಿಗೆ ಯಾವ ರೀತಿ ಎಲ್ಲಿ ಆಗ್ಬಾರ್ದಂತ ನಾನು ಕೇಳ್ತಾ ಇದ್ದೀನಿ. ಇವಾಗ ತುಂಬಾ ಕಡೆ ನಡೀತಾನೆ ಇದಾವ, ಈಗಲೂ ಬಿಡ್ತಾನೆ ಇಲ್ಲ. ಮೊನ್ನೆ ರೀಸೆಂಟ್ ಆಗಿ ಕೂಡ ಒಂದು ಹುಡುಗಿ ಬಾಯಿಲ್ದ ಹುಡುಗಿಗೆ ಮತ್ತೆ ಬೇರೆಯವ್ರಿಗೆಲ್ಲ ಇದೇ ರೀತಿ ಆಗ್ತಾನೆ ಐತೆ. ಆ ರೀತಿ ಆಗಕ್ಕೆ ಎಲ್ಲಿ ಚಾನ್ಸ್ ಕೊಡ್ಬಾರ್ದು. ಹಂಗ್ ಮಾಡೋರ್ಗೆಲ್ಲ ಎನ್ಕೌಂಟರ್ ಮಾಡ್ಬೇಕು. ಇದೆಲ್ಲ ಪೊಲೀಸರ ಗಮನಕ್ಕೆ ಬರ್ಬೇಕು, ಮತ್ತೆ ದೊಡ್ಡ ರಾಜಕೀಯಗಳಿಗೆ ಎಲ್ಲರ ಗಮನಕ್ಕೆ ಬರ್ಬೇಕು. ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತೇಳಿ ನಾನು ನಿಮ್ಮಲ್ಲಿ ಎಲ್ಲರ ಹತ್ರ ಕೇಳ್ಕೊಂತ ಇದೀನಿ. ಕಳೆದೋ
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವವರ ಪ್ರಸಾದ್ ಅಂತ. ನಾನು ಬಳ್ಳಾರಿಯಿಂದ ಮಾತಾಡ್ತಿದ್ದೇನೆ. ಈ ನಮ್ಮ ಅಮಾಯಕ ಹೆಣ್ಣು ಮಗಳು ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕಂತೇಳಿ ಹೋರಾಟ ಮಾಡ್ತಿದ್ದೀವಿ. ನಾವೆಲ್ಲರೂ ಭಾಗವಹಿಸಬೇಕಂತೇಳಿ ವಿನಂತಿ. ಯಾರೋ ಒಬ್ಬ ಇದ್ರಾಗ ಕಿಡಿಗೇಡಿಗಳು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತೇಳಿ ವಿಭಜನೆ ಮಾಡ್ತಿದ್ದಾರೆ. ಇದನ್ನೆಲ್ಲನಾಗಿ ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ಬೇಕಂತ ನಮ್ಮ ವಿನಂತಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತೆ.